ತಂದೆ ತಾಯಿ ಸಮಾನ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿರಿಗೂ ಎಲ್ಲರಿಗೂ ನಮಸ್ಕಾರಗಳು. ಆಫ್ಟರ್ ಲಾಂಗ್ ಟೈಮ್ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ನನ್ನ ಫ್ಯಾನ್ಸ್ ಅಂತ ಇಲ್ಲ, ಸ್ವಲ್ಪ ಇದ್ದಾರೆ ನಮ್ಮ ಸಬ್ಸ್ಕ್ರೈಬರ್ಸ್ ಬೇಜಾರು ಬೀಳ್ತಾ ಇದ್ರು, ಫೋನ್ ಮಾಡಿ ಹಿಂಸೆ ಇಕ್ತರು ಬ್ಲಾಗ್ ಯಾಕೆ ಮಾಡ್ತಾ ಇಲ್ಲ ಅಂತ. ಸೊ ಅದಕ್ಕೋಸ್ಕರ ಇವತ್ತು ಒಂದು ಲಾಂಗ್ ಒಂದು ವೀಕೆಂಡ್ ರೈಡ್ ಮಾಡ್ತಿದ್ದೀವಿ. ಎಲ್ಲಿಗೆ ಅಂತ ನಿಮಗೆಲ್ಲ ಅಂದ್ರೆ ಹೋಗ್ಬೇಕಾದ್ರೆ ಹೇಳ್ತೀನಿ. ಮೀಟ್ ಮೈ ಫ್ರೆಂಡ್ ಗೌತಮ್, ಮಧು, ಶ್ರೇಯಸ್. ಹೋಗೋಣ ಕಣ್ರಿ, ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಎದ್ಬಿಟ್ಟು ರೆಸ್ಟ್ ಮಾಡಿ ಅಲ್ಲೇನೆ ಗೋಕರ್ಣ ಅವತ್ತೊಂದ್ ದಿನ ಸಿಟಿ ಟೂರ್ ಮಾಡೋಣ. ಶಿಷ್ಯ ಗೋಕರ್ಣಕ್ಕೆ ಯಾಕೆ ಹೋಯ್ತಿ? ಮುರುಡೇಶ್ವರ ನೋಡಪ್ಪ ಇವಾಗ್ಲೂ ಬಂದ್ ತಗ್ಲಾಕೊಂಡ ನೋಡಲ್ಲಿ ಸೇಮು ಹಂಗೆ ನಂಗೂ ಆಗಿತ್ತು. ಯಾಕೋ ಒಂದು ಗ್ಲಾಸ್ ನೋಡಿದ್ನ, ಇದು ಗ್ಲಾಸ್ ಹಾಕೋಣ ಶಿಷ್ಯ. ಅವ್ನು ನೋಡಿ ಡ್ಯಾಶ್ ಅಷ್ಟು ಮಾತ್ರನೇ ಗ್ಲಾಸ್ ಬರೋದು ಅವನು. ಆಕ್ಚುಲಿ ನಾನು ವ್ಲಾಗ್ ಮಾಡ್ತಿರ್ಲಿಲ್ಲ, ಬಿಟ್ಬಿಟ್ಟಿದ್ದೆ. ಇಲ್ಲಪ್ಪ, ನೀತು ಗಮ ಗಮ ಕರೆದಿದ್ದಾರೆ ಅವ್ರಿಗೆ. ಅಪರೂಪಕ್ಕೆ ಒಂದು ವ್ಲಾಗ್ ಮಾಡೋಣ ಅಂತ ಆಫ್ಟರ್ ಲಾಂಗ್ ಟೈಮ್ ಎತ್ಕೊಂಡಿದ್ದೀನಿ. ಸಿನ್ಸ್ ನಾವೆಲ್ಲ ಹೋಗಿ ಎಷ್ಟೋ ವರ್ಷಗಳಾಗಿತ್ತು. ಅದೇನಾಗಿದೆ, ನನ್ನ ಮಕ್ಕಳೆಲ್ಲ ಸ್ಕೂಬಾ ಡೈವಿಂಗ್ ಏನೋ ಮಾಡ್ಬೇಕಂತೆ, ಬರೀ ಆರೋಗ್ಯ ಕೆಡ್ಸ್ಕೊಂಡ್ಬಿಟ್ಟವ್ರೆ, ಸ್ಕೂಬಾ ಡೈವಿಂಗ್ ಮಾಡ್ತಾರಂತೆ. ಅದಕ್ಕೆ ನಮ್ಮ ಥರ ಇರ್ಬೇಕು ಯಾವಾಗ ಬಂದು ಶಿಸ್ತಾಗಿ. ಇದಕ್ಕೆಲ್ಲ ಇವನೇ ಕಾರಣ. ಅದಲ್ಲ ಅವನಬ್ಬ 500 ರೂಪಾಯಿಗೆ ಮಾಡೋಂದ್ರೆ 200 ರೂಪಾಯಿಗೆ ಮಾಡ್ತಾವನೆ. ಸಾಕು ಬರ್ಲೂ ಚಿಪ್ಪುಂತಾನ ಅಲ್ಲಿ ಬೇಡವೇನೋ? ಇದಾಯ್ತಲ್ಲ ರಾಜಮಾರ್ಗ ಕಣ ನಮ್ದೆಲ್ಲ. ರಾಜಮಾರ್ಗ, ಹೋ ರಾಜಮಾರ್ಗ ಕಂಪ್ನಿಯಿಂದ ಹಾಕ್ಸ್ಬಿಟ್ಟಿರೋದು. ದಯವಿಟ್ಟು ಈ ಥರ ವ್ಲಾಗ್ ಮಾಡ್ತಿರ್ಬೇಕಾದ್ರೆ ವಲ್ಗರಾಗಿ ಮಾತಾಡ್ಬಾರ್ದು, ದಯವಿಟ್ಟು ಹೇಳ್ತೀನಿ ಕೇಳಿ. ನಮ್ಮ ಸಬ್ಸ್ಕ್ರೈಬರ್ಸ್ ನೋಡಿದ್ರೆ ನನಗೆ ಕಮೆಂಟ್ಗಳು ಹಾಕ್ತಾರೆ, ಬೇಜಾರು ಬೀಳ್ತಾರೆ. ಫಾಸ್ಟ್ ಆಗಿ ಹೊಂಟಿಸಿಲ್ವೇನು ಅನ್ಸ್ತಿದೀನಿ ಕಣ್ಲಾ, ಗಗಲ್ ಸಾಕೊಂಡ್ಬಿಡ್ದೆ ನಾನು. ತಗೊಂಡಪ್ಪ, ಯಾವ ತಗೊಂಡ? ಯಾವ್ದು ಬಡವ್ರ ಮಕ್ಳು ಹಾಕೋತೀವಿ. ಹೌದು, ಯಾವ ತಗೊಂಡಾರಿ? ಇದಾಗ್ಬಿಟ್ಟದೆ ಈಗ. ಇವತ್ತು ಈ ಸತಿ ಟ್ರಿಪ್ಗೆ ಬರೀ 4 ಜನ ಹೋಗ್ತಿರೋದು. ನಮ್ಮ ಸ್ನೇಹಿತರೆಲ್ಲ ಬೇಜಾರು ಬೀಳ್ತಿರೋದ್ರಿಂದ ನಮ್ಮ ಮಕ್ಕಳು ಬರಲ್ಲ. ಅಯ್ಯೋ ಹಂಗೋಗ್ಬೇಕು ಹಿಂಗೋಗ್ಬೇಕು. ಆದ್ರೂ ತೂಕ ನನ್ನ ಮಗ ನಮ್ ಜೊತೆ ಬರೋ ಅಂದ್ರೆ ಆಗಲ್ಲ. 2 ದಿನ 3 ದಿನ ರಜಾ ಇರಲ್ಲ. ಅವ್ರು ನೋಡಿ ಒಬ್ಬ ಅವನೇ ಹತ್ರ ಅವನು ಕುಡಿಯಕ್ಕೆ ಎಷ್ಟು ದಿನ ಬೇಕಾದ್ರೂ ರಜಾ ಆಗ್ತಾನೆ ಅಲ್ವಾ? ಇದೇ ಫಸ್ಟ್ ಟೈಮ್ ಸ್ನೇಹಿತರೆ ವಿತೌಟ್ ಇಷ್ಟು ಕಮ್ಮಿ ಜನ ಹೋಯ್ತಾ ಇರೋದು. ಇಷ್ಟು ಕಡಿಮೆ ಜನ ನಾವು ಹೋಗ್ತಾ ಇರೋದು. 4 ಜನ ವಿತೌಟ್ ಲಿಕ್ವಿಡ್ ಲಿಕ್ವಿಡ್ ಅಲ್ಲಿ ಹೋಗ್ತಾ ಇರೋದು. ಏನಕ್ಕೆ ಅಂದ್ರೆ ಸ್ಕೂಬಾ ಡೈವಿಂಗ್ಗೆ 24 ಅವರ್ಸ್ಗಿಂತ ಮುಂಚೆ ಏನು ಮಾಡಿರ್ಬಾರ್ದಂತೆ. ಫುಲ್ ಸ್ಯಾಕ್ರಿಫೈಸು. ನಾನು ಹೊಡಿತಾ ಇಲ್ಲ, ಗೊತ್ತಲ್ಲ ನಿಮ್ಗೆ ನಾನು ಹೆಂಗೆ ಅಂತ. ನೋಡಿ ನಾನು ಮಕ್ಕ ನೋಡಿ ಗೊತ್ತಲ್ಲ. ನೋಡಿ ನೋಡಿ ಮಕ್ಕ ನೋಡಿ. ಎಲ್ಲಿದ್ದೀವಿ ಹೋಗೋದೀಗ? ಚಿತ್ರದುರ್ಗ, ಶಿರಾ, ದಾವಣಗೆರೆ. ಹಾಂ ದಾವಣಗೆರೆ. ಓಕೆ ಅಂತ ಇನ್ನ ಹೇಳಿಲ್ಲ ಅವನು. ಸ್ಕೂಬಾ ಡೈವಿಂಗ್ ಅಂತ ಹೇಳ್ಬಿಟ್ಟಿದ್ದೀನಲ್ಲ, ಗೊತ್ತಾಗುತ್ತೆ. ನೇತ್ರಾಣಿ ಐಲ್ಯಾಂಡು. ಈ ಥರ ನಾವು ಸರ್ಪ್ರೈಸು ಅವೆಲ್ಲ ಇಲ್ಲ, ನಮ್ಮದು ಡೈರೆಕ್ಟ್ ಶೂಟೇ. ನೋಡಿದ್ವಾ ಶೂಟು ಹೇಳ್ಬಿಟ್ಟು ಅಷ್ಟೇ. ನೋಡಿ ಹೆಂಗಿದ್ದಾರೆ ಸ್ನೇಹಿತರು. ಅವನು ಡ್ರೈವ್ ಮಾಡ್ತಾ ಇದ್ರೆ ಏನೇನೋ ಯೋಚನೆಗಳು. ಅವನು ಸುಮ್ಮನೆ ಕಾನ್ಸ್ಟೆಂಟ್ ಮೈಂಡು. ಕಾರ್ ಹೋಯ್ತಾ ಇದೆ ಒಂದು ಇದರಲ್ಲಿ, ಪೈಲಟ್ ಥರ ಫೀಲ್ ಅವನಿಗೆ, ಆಟೋ ಪೈಲಟ್ ಥರ. ಸಡನ್ ಬ್ರೇಕ್ ಹೊಡೆಯೋದು ಅವನು. ನೋಡಿ ಕೈ ಎತ್ತು ಸರಿ ಕಾಣಲ್ಲ. ನೋಡಿ ಇದೆಲ್ಲ ತಪ್ಪು. ಆ ಪೇರೆಂಟ್ಸ್ಗಳು ಸ್ವಲ್ಪ ಬುದ್ಧಿ ಇರಬೇಕು. ಸನ್ ರೂಫಲ್ಲಿ ಹಿಂಗೆಲ್ಲ ಮಾಡಬಾರ್ದು. ಹೈವೇಲೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಹಂಗೆ ಎಲ್ಲಾದರೂ ಚಿಕ್ಕ ಗಲ್ಲಿಗಳ ಅಲ್ಲೆಲ್ಲ ಮಾಡ್ಕೋಬೋದು, ಹೈವೇಲೆಲ್ಲ ಮಾಡಬಾರ್ದು. ನೀವ್ ಈ ಮಾತು ಹೇಳಂಗಿಲ್ಲ, ಯಾಕಂದ್ರೆ ವಿಡಿಯೋ ಹಾಕ್ತೀನಿ ನಾನು. ನೀವು ಈ ಮಾತು ಹೇಳಂಗಿಲ್ಲ. ಹಾಸನ್ ಹೈವೇಲಿ ಅಯ್ಯೋ ಹಾಕ್ತೀನಿ ನೋಡಿ ಸ್ನೇಹಿತರೆ. ಈಗ ಒಂದು ಕ್ಲಿಪ್ಪು ಮಾತ್ರ ಮೇ ಬಿ ಇರ್ತಾರೆ. ಯಾವ ಊರ ನೀವೆಲ್ಲ?
ಕೇಳೋಣ ವಾಪ ಅಲ್ಲಿ ಅಣ್ಣ ಅವನ್ನೆಲ್ಲ ಹಿಡ್ಕೊಳ್ಳಿ ಅವ್ನು ಹಿಡ್ಕೋಬೇಡಿ ಎಕ್ಸ್ಟ್ರಾ 500 ಹೊಡಿತೀನಿ ನಿನಗೆ ಅಂತ. ಇಲ್ಲ ರೀ ನಾನು ಹಂಗೇನೆ ಮಾಡೋದು. ಹೌದಾ? ನಾವ್ ಎಲ್ಲೆಲ್ಲಿ ಮಾಡಿದೀವಿ ಗೊತ್ತಾ? ಅವರೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕಾಗಿರೋದು. ಅಯ್ಯೋ ಇಂಥ ಸ್ಕೂಬಾ ಡೈವ್ಗಳನ್ನ ಹೊಡೆದಕ್ಕೆ ಹೆಚ್ಚಿಬಿಟ್ಟಿದೀವಿ. ಕತ್ಲಾದ್ಮೇಲೆ ಇದ್ದಾನೆ 9 ಅವರ್ ಡ್ರೈವ್ ಮಾಡ್ಬೇಕು ಸ್ನೇಹಿತರೆ. ಯಾರೋ ಕೊಟ್ಬಿಟ್ಟು ನಾವು ಹೇಳಿದೆ ಹೋಯ್ತಾವನೆ ಒಳ್ಳೆ ಅಂಕಲ್ ತರ ಕಾಣ್ತಾನೆ. ಮಾತಾಡೋಣ ಬಿಡು, ಯಾಕೋ ಕೋಪ ಮಾಡ್ಕೋತೀಯಾ? ನಮ್ಗೆ ಹಿಂದೆ ಎಲ್ಲ ಬರ್ಬೇಡ್ರಿ. ಯಾಕೋ ಸ್ನೇಹಿತರು ತಿಗಾರ್ಕೋತವ್ರೆ. ಆಗ್ಲೇ ಟ್ರಿಪ್ ಶುರು ಆಗಿದ್ಕೆ ತಿಗಾರ್ಕೋತವ್ರಿ. ಇಲ್ಲ ಆಗ್ಲೇ ಹೇಳ್ರಿ ಏನ್ ಹೇಳ್ಬಿಡ್ರಿ. ಆಯ್ತು ನಮ್ಗೆ ಹಿಂದೆ ಎಲ್ಲ ಇರಬೇಡ್ರಿ. ಮುಂದೆ ಮಾತ್ರ ಇರ್ಬೇಕು ನಿಮ್ಗೆ. ಕಿಡ್ಸ್ಗಳೆಲ್ಲ ಇರಬಾರ್ದು. ನಾವು ಏನಿದ್ರು ಡೈರೆಕ್ಟ್ ಡೈವಿಂಗು, ಡೈರೆಕ್ಟ್ ಎಕ್ಸ್ಪ್ಲೋರ್. ಓಕೆ ಓಕೆ ಓಕೆ. ನವೀನ್ ನಮ್ದೊಂದು ಹೇಳಪ್ಪ. ಈ ಟ್ರಿಪ್ ಪೂರ್ತಿ ಯಾರು ಏನಾದ್ರೂ ಮಾಡ್ಕೊಳ್ಳಿ, ಕೋಪ ಮಾಡ್ಕೊಳ್ಳಲ್ಲ, ಬೇಜಾರ್ ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ ಅಷ್ಟೇ. ಅರ್ಥ ಆಯ್ತಾ ಯಾಕೆ ಹೇಳ್ತಾವನಿ ಅಂತ? ಯಾಕೆ ಏನಾಯ್ತು ಅಂತ. ಅವಂದೆಲ್ಲ ಹೆಂಗೆ ಅಂದ್ರೆ ಏನಾರ ಬಾಟ್ ಹೊಡ್ಬಿಡೋದು, ಯಾರ ಹೊಡೆದು ಕೆಚ್ಬಿಡೋದು, ತಲೆ ಹೊಡ್ಬಿಡೋದು. ಇಲ್ಲ ಹೊಡೆದ್ರು ಹೊಡೆದ, ಇಲ್ಲ ಅವನೇ ಹೊಡ್ಕೊಂಡು ಹೊಡೆದ ಅವನೇ ಹೊಡ್ಕೊಂಡ. ಇಲ್ಲ ಅಂದ್ರೆ ಇದಕ್ಕೆ ಈ ರೀಸನ್ಗೆ ಅವ್ನು ಹಂಗೆ ಹೇಳ್ತಾ ಇರೋದು. ನಮ್ಮೊಬ್ಬ ಸ್ನೇಹಿತ ಒಬ್ಬ ಅವನೇ ಡಾಕ್ಟರ್ ಓದ್ತಾವನೆ. ಅವನ್ ಯಾವಾಗ ಜೊತೆಗೆ ಬರ್ತಾನೆ ನಾವು ಫಿಕ್ಸ್ ಆಗ್ಬೇಕು. ಇಲ್ಲಿ ಜಗಳ ಆಗುತ್ತೆ. ನಾವು ರೆಡಿ ಆಗಿರ್ಬೇಕು. ಒಂದ್ ಫುಲ್ ಬಾಟ್ಲ್ ಹೊಡಿತಾರೆ. ಮಳ್ಳಿ ಇಲ್ಲಿದ್ದಾನೆ ಜಗಳಕ್ಕೆ. ನ್ಯೂ ಡ್ಯಾಡ್ ಅಂತೆ ಅವನ್ಗೆ. ಡ್ಯಾಡಿ. ಓಹೋ, ಇನ್ನ ಈ ತರ ಕಾಣ್ತಾ ಇರ್ತದೆ ಸ್ನೇಹಿತರೆ ರೆಕ್ಕೆಗಳು, ಫ್ಯಾನ್ದು. ಓಹೋ, ಎಷ್ಟು ಉದ್ದ ಆದ್ಲಾ? ಕಾರ್ ಹೆಸರು ಶೇಷ? ಚಿಕ್ಕ ಹುಡುಗರು ಕೇಳಿದ್ರೆ ಹೇಳ್ಬಿಡ್ತಾರಪ್ಪ, ಅಲ್ಲೇ ಬರ್ಬಿಟ್ಟವ್ರೆ ಒಲ್ವು ಅಂತ. ಕೇಳಿದೆ ನಿಂಗೆ ಅಷ್ಟೇ. ಇದಕ್ಕೇನಂತಾರ ಹೇಳಪ್ಪ? ಆಯ್ತು ರೆಕ್ಕೆ ಅಲ್ಲ, ಏನದು ಏನ್ ರೆಕ್ಕೆ? ಲೋ ವಿಂಡ್ ಮಿಲ್ ಕಣೋ ಶಿಷ್ಯ. ಲೋ ಯಾವ ಸ್ಕೂಲ್ ಓದಿದ್ ನೀವೆಲ್ಲ ಶಿಷ್ಯ? ಅದ್ರಿಂದ ಏನ್ ಬರ್ತದೆ ಹೇಳು? ಲೋ ಕರೆಂಟ್ ಉತ್ಪಾದನೆ ಆಯ್ತದೆ, ಕರೆಂಟು. ಅಯ್ಯೋ ನಡಿ, ಬೆಂಗಳೂರು ಬಿಟ್ಬಿಡ್ತೇವೆ. ಈ ಟ್ರಾಫಿಕ್ ಅಲ್ಲಿ ನಮ್ಗೆ ಆಯ್ತಾ ಇಲ್ಲ, ಜೀವನದಲ್ಲಿ ಜಿಗುಪ್ಸೆ ಆಗ್ಬೋದಾಯ್ತು ನಮಗೆ. ತಿನ್ನಕ್ಕೆ ಒಂದು ಕಾಫಿ ಕುಡಿಯಕ್ಕೆ ಒಂದು ಬ್ರೇಕ್ ಹಾಕಿದೀವಿ. ಡ್ರೈವ್ ಮಾಡಿ ಸುಸ್ತಾಗ್ಬಿಡೋಣ ಶಿಷ್ಯ. ಯೂಶಲಿ ಟ್ರಾವೆಲ್ ಮಾಡ್ಬೇಕಾರೆಲ್ಲ ಪ್ರಿಫರ್ ಬ್ಲ್ಯಾಕ್ ಕಾಫಿ. ಫೈನಲಿ ಮುರುಡೇಶ್ವರಕ್ಕೆ ಬಂದು ರೀಚ್ ಆದ್ವಿ. ನೈಟು 2:30 ಬಂದಿದ್ವಿ. ರೆಸ್ಟ್ ಮಾಡಿ ಈಗ ಸ್ಕೂಬಾ ಡೈವಿಂಗ್ ಹೋಗ್ಬೇಕು. ಗುಡ್ ಮಾರ್ನಿಂಗ್. ಹೊಡೆ ಫುಲ್ ವಿಡಿಯೋ ತೋರಿಸ್ತೀನಿ ನೋಡಿ, ಸ್ಕೂಬಾ ಡೈವಿಂಗ್ ಹಿಂಗೆ ಮಾಡ್ತೀವಿ ಅಂತ. ಬಾಯ್ಸ್ ರೂಮ್ ನೋಡ್ತೀರಾ ಹಿಂಗಿರುತ್ತೆ. ಮಿಸ್ಅಪ್. ಆದಿ ಶಸ್ತ್ರಕಾಲ್ ಕರ್ನಾಟಕ ನಂಬರ್ 2 ಡ್ಯಾಶ್ ಅಂತ ಯಾರು ಗೊತ್ತಾ? ಅಲ್ಲಿ ನೋಡಿದ್ರಲ್ಲ ಅವ್ರೆ. ಬಿಡೋ, ಯಾಕೆ ಮಾಡ್ತೀಯೋ? ಸೊಳ್ಳೆ ಹೊಡಿತಾವನಿ. ಬಿಡೋ, ನಾನು ಲೈಟ್ ಫುಡ್ ಮಾಡ್ಬೇಕು, ಪ್ರೋಟೀನ್ ಬಾರ್ ತಿನ್ಬೇಕಲ್ಲ. ಯಾಕೆ ಮುಡ್ತೀನಿ ನೀನು ಐಟಮ್ಗಳನ್ನ? ಬಿಡೋ, ಅಲ್ಲಿ ಮೆಗಾನಿ ಟೀ ಕೊಟ್ಬಿಡೋ, ನಂದು ಪರ್ಫ್ಯೂಮ್ ಯಾಕೆ ಮುಡ್ತೀನಿ ನೀನು? ಕಳ್ಳ, ಪ್ರೋಟೀನ್ ಬಾರ್ ಕಳ್ಳ. ಪ್ರೋಟೀನ್ ಬಾರ್ ಕೊಡು. ಇದು ನಂದು ಡೈಲಿ ರುಟೀನು ಗೆಳೆಯರೆ. ಮ್ಯಾಕ್ಸ್ ಪ್ರೋಟೀನ್. ಇವ್ರದ ರುಟೀನ್ ಬೇರೆನೇ ಇರುತ್ತೆ. ಹೊಡಿತಾ ಇದೆಯಾ? ಇದು ನಮ್ಮದು ರೂಮ್ ವ್ಯೂ. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಕಾಣಿಸ್ತೆ ಸಮುದ್ರ. ನಮ್ಮ ಶಿಷ್ಯನ ಕಾರು ಇದೇ ಫಸ್ಟ್ ಟೈಮು ಲಾಂಗ್ ಎತ್ಕೊ ಬಂದಿರೋದು ಗಾಡಿ. ಅದು ಹೊಸ ಕಾರು. ಓಹ್, ರೆಡಿ ಆಗೋದಾರಿ ಇವನ್ ರೀ. ಈ ಬಾಚಣಿಗೆ ಇಲ್ಲ ಅಂದ್ರೆ ನನ್ನ ಜೀವನನೇ ಹೊಡಿತದ ರೀ. ಕೂದ್ಲು ನನ್ ಕೂದ್ಲಿಗೆ ಆಗಲ್ಲ ರೀ. ನನ್ನ ಕೂದ್ಲಿಗೆ ಇವೇ ಬಾಚಣಿಗೆ ಸರಿ. ಇಟ್ಕೊಳ್ಳಿ, ನಾನು ಹೆಂಗೆ ಬಚ್ಚ ತೋರಿಸ್ತೀನಿ. ಹಿಂಗೆ ಅಂದ್ಬಿಟ್ಟು ಸುತ್ತ ಬಿಡಿಸ್ಕೊಂಡು ಅಷ್ಟೇ ನಾನು ಬಚ್ಚನ್ಗೆ ಹಾಕೋದು. ರೆಡಿಯಾಗಿ ಈಗ ಸ್ಕೂಬಾ ಡೈವಿಂಗ್ ಹೊಡ್ತೀವಿ ಸ್ನೇಹಿತರೆ.
ತಪ್ಪು ತಿಳ್ಕೊಬೇಡಿ, ನಾವು ಏನು ಅಷ್ಟೊಂದು ಯೂಟ್ಯೂಬರ್ ನಾವು ಅಷ್ಟೊಂದು ಏನಿಲ್ಲ. ಜಸ್ಟ್ ನಮ್ಮ ಕೆಲವು ಸ್ನೇಹಿತರುಗಳಿಗೆ ನೋಡ್ತಾರಲ್ವ ಅವ್ರಿಗೋಸ್ಕರ ಮಾಡ್ತೀವಿ. ಹೊಸೊಬ್ರು ಯಾರು ನೋಡ್ತಿದ್ರು ನಿಮಗೂ ಮಾಡ್ತೀವಿ. ಹೊಸ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಆಯಿತಾ. ಅವಾಗ ಫ್ರೀ ಇದ್ದಾಗ ಈ ಥರ ಮಾಡ್ತಾ ಇರ್ತೀವಿ ಅಷ್ಟೇ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ನಾನು. ಯಾರು ನೀನು? ಏನಕ್ಕೆ? ನನ್ನಲ್ಲಿ ಟ್ಯಾಲೆಂಟ್ ಐತೆ. ಈಗ ಏನು ಮಾಡಬೇಕು ಹೇಳ್ಕೊಡ್ಬೇಕಾ? ಕೋರ್ಸಲ್ಲಿ ನೈಟ್ ಮನೆಗೆ ಬಾ. ಎಲ್ಲರಿಗೂ ಒಂದೊಂದು ಡ್ರೀಮ್ ಐತೆ ಅವ್ರಿಗೆಲ್ಲ, ಏನು ಮಾಡಲ್ರು. ಮುರುಡೇಶ್ವರದಲ್ಲಿ ಅದು ಶಿವನ್ ಸ್ಟ್ಯಾಚು ಇನ್ನೂ ರೆಡಿ ಮಾಡ್ತಾನೇ ಇದ್ದಾರೆ. 500 ಮೀಟ್ರ್ ವಾಕಿಂಗ್ ಹೋಗೋದು ಸ್ಕೂಬಾ ಡೈವಿಂಗ್ ಸ್ಪಾಟು. ಅಲ್ಲಿಂದ ಸ್ಕೂಬಾ ಡೈವಿಂಗ್ ಅಲ್ಲೇ ಸೈಡ್ ಏನೋ ಏನಿಲ್ಲ ಪ್ರೋಟೀನ್ ಬಾರ್ ನೋಡ ಫಿಶ. ಪ್ರೋಟೀನ್ ಬಾರ್ ತಂದಿದ್ದು ನಾನು ಒಬ್ಬನೇ. ಅದರಲ್ಲಿ ಒಂದು ಪ್ರೋಟೀನ್ ಬಾರ್ ಒಂದು ಎತ್ಬಿಟ್ಟಿದ್ದ, ಅದು ನಾನು ತಿಂದಿದ್ದೀನಿ. ಇನ್ನೊಂದು ಪ್ರೋಟೀನ್ ಬಾರ್ ಐತೆ, ನಾನು ಸ್ವಲ್ಪ ಸುಸ್ಕೊಡ್ತೀನಪ್ಪ. ಇವನ್ಗೆ ತರಬೇಕಿತ್ತು. ಇವನು ಹೋಗ್ಬಿಟ್ಟು ಶಾಪ್ ಮಾಡೋದಲ್ಲ, ಇವ್ನು ಬೇರೆ ಥರ ಶಾಪ್ ಮಾಡೋದು. ನಾವೆಲ್ಲ ರಿಚ್ ಫುಡ್ಸು ಹೆಲ್ತಿ ಫುಡ್ಸ್ ಶಾಪ್ ಮಾಡ್ತೀವಿ. ನನ್ನ ಹೆಲ್ತಿ ಲೈಫ್ ಸ್ಟೈಲ್ ಸ್ವಲ್ಪ ಇದೆ. ಇವನ್ ಥರ MRP ಔಟ್ಲೆಟ್ಸು. ಕಂಡಲ್ಲಿ ಗುಂಡು ಏನು ಮಾಡೋಣಪ್ಪ? ಕಂಡಲ್ಲಿ ಗುಂಡು ನಮ್ಮನ್ನೆಲ್ಲ ಹಾಳು ಮಾಡಿದ್ರಿ ಇವೆಲ್ಲ ರೀ ಸ್ಕೂಲ್ ಡೇಸಿಂದ ರೀ. ಇಲ್ಲಾಂದ್ರೆ ನಾನು ಏನಿಲ್ಲ ಅಂದ್ರೆ ಏನೋ ಇದು ಇದಾಗ್ಬಿಟ್ಟು ಇವನ್ಗೆ ಸ್ಟ್ಯಾಚು ಕಟ್ಬಿಟ್ಟಿರೋರು. ಅದು ಯಾಕೆ ನನ್ನ ವಸ್ತು ಮೇಲೆ ನಿನಗೆ ಇದು ನನ್ನ ವಸ್ತು ಮೇಲೆ ಏನ್ ನಿನ್ನ ವಸ್ತು ಯಾವ್ದು? ಯಾಕೆ ತಿಂದೆ ಪ್ರೋಟೀನ್ ಬಾರ್? ಅದು ತಿನ್ನೋ ವಸ್ತು ರೀ, ಎಲ್ಲರೂ ನಂಗೆ ಇಟ್ಕೊಂಡಿದೆ ರೀ ಅದು ಪ್ರೋಟೀನ್ ಬಾರು. ನಿನ್ಗೆ ಯಾವ ನೈತಿಕತೆ ಐತೆ ಎತ್ಕೊಳಕ್ಕೆ? ಹೂ ಟೋಲ್ಡ್ ಯು? ಇಂಥ ಕಳ್ಳ ಮಕ್ಕಳ ಜೊತೆ ನಾವು ಜೀವನ ಮಾಡ್ತೀವಿ ಡೈಲಿ. ಏನ್ ತಿಂದ್ರೇನು ಮುರ್ಕೋದು ನೋಡ್ರಿ, ತಿನ್ನೋದು ರಿಚ್ ಫುಡ್ಸ್ ಅಂತ ಯಾವುದೇ ಕಾರಣಕ್ಕೂ ರಿಚ್ ಫುಡ್ಸ್ ತಿನ್ನಲ್ಲ. ಗಾಂಧಿ ಕಬಾಬು ಬರೀ ನೆಕ್ಕದೆ. ಗಾಂಧಿ ಕಬಾಬು ಲೇಔಟು ಅಲ್ಲೆಲ್ಲರೂ ಹೋಗ್ಬೋದಾಯ್ತು ಕಣ. ಕಾರ್ಗೆ ತಂದಿದ್ರು ನೋಡಪ್ಪ, ನಂದೇನು ತಪ್ಪಿಲ್ಲ ಶಿಷ್ಯ. ನಿಂದೇನು ಇದು? ಮಕ್ಳಿಗೆ ಹಾಕೋದು ಎತ್ಕೊಂಡ್ಬಿಟ್ಟಿದ್ಯಲ್ಲ. ಮಕ್ಳಿಗೆ ಹಾಕೋದಲ್ಲಪ್ಪ, ಪ್ಯೂರ್ಲಿ ಅಡಲ್ಟ್ಸ್ಗೆ ಹಾಕೋದು. ಪ್ರಾಡಕ್ಟ್ ಬಗ್ಗೆ ಹೇಳು ಒಂಚೂರು. ಇದು ಪ್ರಾಡಕ್ಟ್ ಹೆಸರು ನೋಡಿ, ಸನ್ಸ್ಕ್ರೀನ್ SPF 50 ಇದೆ. ಜೀವನದಲ್ಲಿ ನಮಗೆಲ್ಲ ಹಾಕಲ್ಲ, ಬಿಸಿಲು ಅಲ್ವಾ ಅದಕ್ಕೆ ಆಗ್ತಾ ಇರೋದು. ನಮಗೆಲ್ಲ ಗೊತ್ತಿಲ್ಲ. ಓಕೆ. ಕಳ್ಳನ ಮಗ ರೀ, ಅಯ್ಯೋ ಎಲ್ಲ ಕದಿತಾನೆ ಐಟಮ್ಗಳು ನಮಗೆ. ದೇಪಿಸ್ಟ್ ಈಗ ನೋಡಿ ಇದನ್ನು ಕೇಳ್ತಾನೆ ಮೇಲೆ ದೇಪಿಸ್ಟ್. ಬೇಡ ಬೇಡ ಅಂತ ಎಲ್ಲ ಇರೋ. ನೀನೇ ಇಷ್ಟಪ್ಪ ಹೊಡ್ಕೊಂಡೆ, ಎಷ್ಟೊಂದು ಹೊಡ್ಕೊಂಡಿದ್ಯಲ್ಲ. ಸೊ ಇಲ್ಲಿ ಬೋಟ್ ಇದೆ, ಪಿಕಪ್ ಮಾಡಿದ್ರೆ ಇಲ್ಲಿಂದ 1 hour ಡ್ರೈವ್ ಇರುತ್ತೆ. ಎಲ್ಲ ಸ್ಕೂಬಾ ಡೈವಿಂಗ್ ಎಲ್ಲ ಒಂದು ಬ್ಯಾಚ್ ಥರ ಕರ್ಕೊಂಡು ಹೋಗ್ತಾರೆ. ಬನ್ನಿ ಸ್ಕೂಬಾ ಡೈವ್ ಮಾಡೋಣ. ತೆಗಿಯಲ್ಲ. Okay, it's compulsory if you are okay, so like this. Reply me. If you are okay, so like this. I am okay. Then you are not okay, so like this. I am not okay. Not comfortable. I want to go up. Okay, I want to go up. I want to go more deep. Okay, I listen every single meter is going down. Pressure only here. Okay, every single meter is pressure only here. That time you want to clear that pressure. Otherwise, you are here getting highly big. Okay, how to clear the pressure? Like in your nose, like this. You don't in your nose. And try to breathe out from your nose. Any flow in your ear? Yes. Any flow to feel in your ear? Okay, that is the place. Okay, that is the signal of the place. Don't forget. ಬೋಟ್ ಎಂಟ್ರಿ ಆದ್ವಿ. ಫ್ರೂಟ್ಸ್ ಕೊಟ್ಟಿದ್ದಾರೆ. ಏನಿದು ಫ್ರೂಟ್ಸಾ? ಗುಡೀಸ್ ಅಂತೆ. ನೋಡಿ ಎಲ್ಲ ಸಿಲಿಂಡರ್ಗಳೆಲ್ಲ ಆಯ್ತು. ತುಂಬಿಟ್ಟಿದ್ದಾರೆ, ಒಂದು ಬೋಟ್ಗೆ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಹೋಗ್ಲಿ
ಉತ್ತರಾಣಿ ಐಲ್ಯಾಂಡ್ಗೆ ಬಂದ್ವಿ. ಸೊ ಎಲ್ರಿಗೆ ಸ್ಕೂಬಾ ಡೈವಿಂಗ್ ರೆಡಿ ಆಗಿದ್ದೀವಿ. ನಾನು ಮಧು, ಗೌತಮ್, ಶ್ರೇಯಸ್. ಹಿಂಗೆ ವೆರಿ ವೆರಿ ಎಕ್ಸೈಟೆಡ್. ಜಾಬು